ದೂರಿಂದ ಬಂದವ್ರು ಇದ್ದೇವು. ಯಾಕಪ್ಪ ಅಂತಂದ್ರೆ ಹಿರಿ ಸಸಿ ಇದ್ದಂಗ ನೀವು ಮನಿಗೆ. ಹೌದು ಹೌದು, ಹಿರಿ ಸಸಿಗೆಲ್ಲ ಗುರುತಾಗ್ತದ, ಅನುಭವ ಇರ್ತದ. ಅನುಭವ ಇರ್ತದ. ಆದ್ರ ತಾವೇ ಇಟ್ರು ಬಹಳ ಚಲೋ ಆಗ್ತಿತ್ತು. ನಮ್ಮ ಕಡೆ ಬಿಟ್ಟಾರಪ್ಪ ಅಂತಂದ್ರ ಗೌಡ್ರು ಬಹಳ ಚಂದ ಮಾತಾಡಿದ್ರು. ಏನತ್ತಾರಿಪ್ಪ ಗೌಡ್ರು? ಗುರುನಾಥ ಬಹಳ ಚಂದ ಮಾತಾಡಕತ್ತಾನ. ಅದಕ್ಕೆ ಹೊಸ ಸುದ್ದಿ ಏನಪ್ಪಾ ಅಂತಂದ್ರೆ ಇಲ್ಲಿ ಜೋಡಿನೇ ಅದಾವು ಅಂತಕ್ಕಂಥ ಮಾತು ಹೇಳಿದ್ರು. ಹೊಸದೇನು ಹೊಸದೇನು ನಾವೇನಿಲ್ಲ ಅಂತಕ್ಕಂಥ ಮಾತು ಹೇಳಿದ್ರು? ಯಾಕಂತ ಕೇಳಿದ್ರೆ ಬಹಳ ದಿನ ಆಯ್ತು ನಾವು ಕೂಡಿದಲ್ಲಿ ಗೌಡ್ರ ಜೋಡಿ, ಸಿದ್ಧಗೊಂಡ ಗೌಡ್ರ ಜೋಡಿ. ಯಾಕ್ರಿಪ್ಪ ಬಾಳ ದಿನ ಆಯ್ತು? ಮಧುಗೊಂಡ ಮಹಾರಾಜ ಜೋಡಿ ಬಹಳ ಸಾರಿ ಕೂಡ್ತೇವ್ ನಾವು. ಬಾಳ ಸರಿ ಕೂಡ್ತೇವೆ, ಯಾವಾಗಾರ ಮಾತಾಡ್ತೇವೆ. ಖರೆ ಈಗ ನವೇನ ಬಂದಾರಿ ಅವ್ರು. ನವೇನ ನವೀನ ಅಂದ್ರಿಪ್ಪ? ಹೊಸದ್ ಮಗನ, ಹೊಸದು ಹೊಸ ಹೊಸದಾಗಿ ಸೇರ್ಕೊಂಡಾರ ಅತ್ತ. ಹೊಸದಾಗಿ ಬಂದಾರ ನಂಗಾಯ್ತು. ಹೌದ್ ಹೌದು. ಹೌದು ಹೌದು. ಅವ್ರು ಹೇಳಿದ್ರು ನನಗೆ ಹಿರಿ ಸಸಿ ಅಂದ್ರು ಅವ್ರು. ಹಿರಿ ಸಸಿ ಅನುಭವ ಇರ್ತದ. ಹಿರಿ ಸಸಿಗೆ ಅನುಭವ ಇರ್ತದ. ಆ ಅನುಭವದ ವಿಷಯ ಇಟ್ರೆ ನಾವು ಮಾತಾಡ್ತೇವೆ ಅಂತ ಹೇಳುದು. ನನಕ್ಕಿಂತ ಹಿರಿ ಸಸಿ ಅವ್ರದಾರಲ್ರಿ. ಅವ್ರಿಗೆಲ್ಲ ಗೊತ್ತದ. ಗೌಡ್ರು ನನಕಿನ್ನ ದೊಡ್ಡವ್ರಲ್ರಿ. ಆರ್ಲ ಹೌದಾ? ಅಂಶದ ಮುತ್ಯನ ಮಠ ಮನಿ, ಮಾಳಿಂಗ್ರಾಯನ ಮುತ್ಯನ ಮಠ ಮನಿ ಒಳಗ ದೊಡ್ಡವ್ರಪ್ಪ ಅಂತಂದ್ರ ದೊಡ್ಡ ಸಸಿ ಅಂದ್ರೆ ಯಾರಾದ್ರಿದ್ರ ಅವ್ರೇ. ಅದು ನಮ್ಮ ಸಂಗೊಳ್ಗಿ ಸಿದ್ಧಗೊಂಡ ಗೌಡ್ರು. ಹೌದು. ಮತ್ತ ಗುರುನಾಥ ಮಾಸ್ತರ್ ವಿಷಯ ಇಡಬೇಕಾಗಿತ್ತು. ಅವ್ರು ಬಹುಶಃ ನಮ್ಮ ಕಡೆ ಬಿಟ್ಟಾರ. ಗೌಡ್ರಿ ಏನ್ ಆತಾರ ಇದಕ್ಕೆ ಬಿಟ್ಟಾರಿ ಅವ್ರು. ಯಾಕಂದ್ರೆ ಇಲ್ಲಿ ಜನಕ್ಕೆ ಏನು ತೃಪ್ತದ ಅದು ನೀವು ತಿಳ್ಕೊಂಡು ಇಟ್ರಂದ್ರೆ ಬಹಳ ಚಲೋ ಆಗ್ತದ. ನಾವು ದೂರಿಂದ ಬಂದವ್ರು ಇದ್ದೇವು. ಯಾಕಪ್ಪ ಅಂತಂದ್ರೆ ಹಿರಿ ಸಸಿ ಇದ್ದಂಗ ನೀವು ಮನಿಗೆ. ಹೌದು ಹೌದು. ಹಿರಿ ಸಸಿಗೆಲ್ಲ ಗುರುತಾಗ್ತದ, ಅನುಭವ ಇರ್ತದ. ಅನುಭವ ಇರ್ತದ. ಆದ್ರ ತಾವೇ ಇಟ್ರು ಬಹಳ ಚಲೋ ಆಗ್ತಿತ್ತು. ನಮ್ಮ ಕಡೆ ಬಿಟ್ಟಾರಪ್ಪ ಅಂತಂದ್ರ ಹೌದು. ಇಲ್ಲಿ ನಾಳೆಗೆ ಮದುವೆ ಕಾರ್ಯಕ್ರಮ ಆಗ್ತದ. ಬಹುತೇಕ ಇವತ್ತು ಅರಿಶಿಣ್ಣು ಹಸ್ತಿರಬೇಕು. ಹಸ್ತಾರಿ ಗೌಡ್ರು. ಹಸ್ತಾರ. 4 ದಿಕ್ಕಿಗೆ 4 ಚರ್ಗಿ ತಗೊಂಡು ನಡಬರ್ಕ ಒಂದು ಕಳಶ ಇರ್ತದ. ಹೌದು ಹೌದು. ಹಿಂಗ ಒಟ್ಟು 5 ಇರ್ತಾವ. ಅವಾಜ್ ಲೆಕ್ಕಿನ ಮೇಲೆ ಬಿಡ್ರಿ. 5 ಮಂದಿ ಮುತ್ತೈದ್ಯಾರು ಆ ಸುರ್ಗಿ ಸುತ್ತಾರ. ಸುರ್ಗಿ ಸುತ್ತಾರಿ ಗೌಡ್ರ. ಅವರೇ ಸುತ್ತಾರ. ಖರೆ ಅವರು ನಿಲಿಗಿ ಹಚ್ಚುಕೊಡಂಗಿಲ್ಲ. ಅದಕ್ಕೆ ಯಾಕೆ ಹಚ್ಚುಕೊಡಂಗಿಲ್ಲ? ಸುತ್ತು ಅಂತ ನೂಲಿಗೆ ಯಾಕೆ ಹಚ್ಚುಕೊಡಂಗಿಲ್ಲ? ಯಾಕೆ ಹಚ್ಚುಕೊಡಂಗಿಲ್ಲ? ಮತ್ತ 5 ಸುತ್ತ 5 ಮಂದಿ ಕೂಡಿ ಹಾಕ್ತಾರೆ. ಹೌದೌದು. ಅದು ಏನದ, ಯಾಕದ ನೋಡಾಡ್ರಿ. ಲಗ್ನದ ಮತ್ತು ನಮ್ಮ ಗುರುನಾಥ ಮಾಸ್ತರ್ ಲಗ್ನೂ ಆಗ್ಯಾದ್ರಿ. ಆಗ್ಯಾದವ್ರು ಅನುಭವನೂ ಆದ. ಮೈಕ್ ಭಾಳ ಹಚ್ಚದ್ರಿ. ಬಹಳ ಒಳ್ಳೆ ಕಾರ್ಯಕ್ರಮ ನಡೀತದ. ತಾವೆಲ್ಲ ಭಕ್ತಿಪೂರ್ವಕವಾಗಿ ಮತ್ತ ಜಾಗೃತದಿಂದ ನೀವು ಕೂತು ಕೇಳಿದ್ರಿ ಅಂದ್ರೆ ಎರಡೂ ಕಲಾ ಸಂಘದ ಸೇವಾ ಮರಮ ತಿಳಿತದ್ರಿ ಗೌಡ್ರಿ. ಮರಮ ತಿಳಿತದ. ಇಲ್ಲಿ ವಿಷಯ ಯಾವಾಗ ಇಡ್ಬೇಕತ್ತೀರಿ? ಯಾರೇ ಇಲ್ಲಿ ಅವ್ರು ಬಂದು ಇಟ್ರಿ ಅಂದ್ರೆ ಬಹಳ ಚಲೋ. ಇಲ್ಲ ನೀವೇ ಇಡ್ರಿ ಗೌಡ್ರ ಅಂದ್ರಿ ಅಂದ್ರ ನಾವೇ ಇಡು. ನಾವೇ ಇಡನ್ರಿ. ಇಲ್ಲಿ ವಿಷಯ ಯಾವುದು ಅಂತ ಕೇಳಿದ್ರೆ ಯಾವಾಗ ಇಡ್ಬೇಕತ್ತೀರಿ ಗೌಡ್ರ? ನಿರ್ಗುಣ ಮತ್ತು ಸಗುಣ. ಏನೋ ನಿರ್ಗುಣ ಮತ್ತು ಸಗುಣ. ಸಗುಣ ನಿರ್ಗುಣದಿಂದ ಪರಮಾತ್ಮಗ ನೋಡಕ್ ಬರ್ತದೋ, ಹೌದೌದು, ಏನು ಸಗುಣದಿಂದ ನೋಡಾಕ ಬರ್ತದೋ ಅಂತಕ್ಕಂಥವು 2 ವಿಷಯಗಳನ್ನು ನಾವು ಇಟ್ಟಿದ್ದೆವು. ಮುಂದಿನ ಸಂದಿನೊಳಗೆ ಯಾವಾಗ ಹಿಡ್ಕೋತಾರ ನಮ್ಮ ಗುರುನಾಥ ಮಾಸ್ತರ ಬಿಟ್ಟು ಕೊಟ್ಟಿರ್ತಕ್ಕಂಥ ವಿಷಯ ನಮ್ಮಪ್ಪ ಅನ್ನೋದ. ಹೌದೌದು. ಈಗ ನಮ್ಮ ಮಧುಗೊಂಡ ಮಹಾರಾಜರ ತ ಮುಂದೆ ಗದ್ಯ ರೂಪಾಂತರದ ಪದ್ಯ ರೂಪಾಂತರದ ವಿಷಯ ಪ್ರತಿಪಾದನೆ ಮಾಡಿ ಹೇಳ್ತಾರೆ. ಭಕ್ತಿಪೂರ್ವಕವಾಗಿ ತಾವು ಕೇಳಬೇಕಂತೇಳಿ ಸಭಾ ಪಂಡಿತರಲ್ಲಿ ಹೇಳಿಕೊಂಡು ನಮ್ಮ ವಿಷಯಕ್ಕೆ ವಿರಾಮಗಳನ್ನು ಕೊಡೋಣ. ಹೌದು. ಹಲೋ ಹಲೋ ಹಲೋ. ಗೌಡ್ರು ಬಹಳ ಚಂದ ಮಾತಾಡಿದ್ರು. ಏನತ್ತಾರಿಪ್ಪ ಗೌಡ್ರು? ಗುರುನಾಥ ಬಹಳ ಚಂದ ಮಾತಾಡಕತ್ತಾನ.
ಅದಕ್ಕೆ ಹೊಸ ಸುದ್ದಿ ಏನಪ್ಪಾ ಅಂತಂದ್ರೆ ಇಲ್ಲಿ ಜೋಡಿನೇ ಅದಾವು ಅಂತಕ್ಕಂಥ ಮಾತು ಹೇಳಿದ್ರು. ಹೊಸದೇನು ಹೊಸದೇನು ನಾವೇನಿಲ್ಲ ಅಂತಕ್ಕಂಥ ಮಾತು ಹೇಳಿದ್ರು. ಹೇಳಿದ್ರು. ಯಾಕಂತ ಕೇಳಿದ್ರೆ ಬಹಳ ದಿನ ಆಯ್ತು ನಾವು ಕೂಡಿದಲ್ಲಿ ಗೌಡ್ರ ಜೋಡಿ ಸಿದ್ಧಗೊಂಡ ಗೌಡ್ರ ಜೋಡಿ ಯಾಕ್ರಿಪ್ಪ ಬಾಳ ದಿನ ಆಯ್ತು. ಮಧುಗೊಂಡ ಮಹಾರಾಜ ಜೋಡಿ ಬಹಳ ಸಾರಿ ಕೂಡ್ತೇವ್ ನಾವು. ಬಾಳ ಸರಿ ಕೂಡ್ತೇವೆ, ಯಾವಾಗಾರ ಮಾತಾಡ್ತೇವೆ. ಖರೆ ಈಗ ನವೀನ ಬಂದಾರಿ ಅವ್ರು. ನವೀನ ನವೀನ ಅಂದ್ರಿಪ್ಪ ಹೊಸದ್ ಮಗನ ಹೊಸದು ಹೊಸದಾಗಿ ಹೊಸದಾಗಿ ಸೇರ್ಕೊಂಡಾರ ಅತ್ತ. ಹೊಸದಾಗಿ ಬಂದಾರ ನಂಗಾಯ್ತು. ಹೌದ್ ಹೌದು. ಹೌದ್ ಹೌದು. ಅವ್ರು ಹೇಳಿದ್ರು ನನಗೆ ಹಿರಿ ಸಸಿ ಅಂದ್ರ ಅವ್ರು. ಹಿರಿ ಸೊಸಿ ಅನುಭವ ಇರ್ತದ. ಹಿರಿ ಸಸಿಗೆ ಅನುಭವ ಇರ್ತದ. ಆ ಅನುಭವದ ವಿಷಯ ಇಟ್ರೆ ನಾವು ಮಾತಾಡ್ತೇವೆ ಅಂತ ಹೇಳುದು. ನನಕ್ಕಿಂತಲ್ಲಿ ಹಿರಿ ಸಸಿ ಅವ್ರದಾರಲ್ರಿ. ಅವ್ರಿಗೆಲ್ಲ ಗೊತ್ತದ. ಗೌಡ್ರು ನನಗಿನ್ನ ದೊಡ್ಡವ್ರಲ್ರಿ. ಆರ್ಲ ಹೌದಾ? ಅಂಶದ ಮುತ್ಯನ ಮಠ ಮನಿ ಮಾಳಿಂಗ್ರಾಯನ ಮುತ್ಯನ ಮಠ ಮನಿ ಒಳಗ ದೊಡ್ಡವ್ರಪ್ಪ ಅಂತಂದ್ರ ದೊಡ್ಡ ಸಸಿ ಅಂದ್ರೆ ಯಾರಾದ್ರೂ ಇದ್ರ ಅವ್ರೇ. ಅದು ನಮ್ಮ ಸಂಗೊಳ್ಳಿಗೆ ಸಿದ್ಧಗೊಂಡ ಗೌಡ್ರು. ಹೌದು. ಹೌದಲ್ಲ? ಅದಕ್ಕೆ ನನಕ್ಕಿಂತಲೂ ದೊಡ್ಡವ್ರು ನೀವು ಅದಿರಿ. ಅದಿರಲ್ಲ ಅನುಭವ ನಿಮಗೆ ಹೆಚ್ಚದ. ಅದ ಇದ್ರ ಸತಿ ಎರಡು ವಿಷಯ ಪ್ರತಿಪಾದನೆ ಮಾಡ್ಯಾನ ಪುಣ್ಯಾತ್ಮರೆ. ಬಹಳ ಮಾತಾಡಂಗಿಲ್ಲ. ಮಾತಾಡ್ಯಾರ. ಏನಪ್ಪಾ ಅಂತ ಕೇಳಿದ್ರ ಒಂದು ಸಗುಣ ಮತ್ತು ನಿರ್ಗುಣ ಯಾವಾಗ ಹಿಡಿತಾರ ಹಿಡಿಲಿ, ಹಿಡಿದು ಬಿಟ್ಟಿದ್ದು ಹಿಡಿದು ಬಿಟ್ಟು ನನ್ನ ಪಾಲಿಗೆ ಇರ್ಲಿ ಅಂತಕ್ಕಂಥ ಮಾತ ಹೇಳ್ಯಾರ. ನಮ್ಮ ಗೌಡ್ರು ಹೇಳ್ಯಾರ. ನನ್ನ ಪಾಲಿಗೆ ಯಾವ್ದಪ್ಪ ಅಂತ ಸಗುಣ ಇರ್ಲಿ, ಇರ್ಲಿ, ನಿರ್ಗುಣ ನಮ್ಮ ಗೌಡ್ರ ಪಾಲಿಗೆ ಹೋಗ್ಲಿ. ಬೆಳೆಸ್ತಾರಪ್ಪ, ಬೆಳೆಸ್ತಾರ. ಒಳ್ಳೆ ಮಾರ್ಮಿಕರದ ನಾವು ಸಣ್ಣವ್ರದೇವ್ ಕರೆ, ಅವ್ರ ದೊಡ್ಡವರದ. ನಮ್ಮ ಗಾಡಿ ರೋಡ್ ಬಿಡಬಹುದು ಕರೆ, ನಮ್ಮದು ಬಿಡ್ತದ. ಗೌಡ್ರ ಗಾಡಿ ಬಿಡಂಗಿಲ್ಲ. ಅದೇ ಹೆಂಗ್ ಬಿಡ್ತದ್ರಿಪ್ಪ? ಮಹಾರಾಜರ ಗಾಡಿ ಗೌಡ್ರ ಗಾಡಿ ಬಿಡಬಾರ್ದು. ಕಾಟೆ ಕುದುರೆ ಹೊಂಟಂಗೆ ಆಗಿ ರೋಡ್ ಮೇಲೆ ಹೋಗ್ಬೇಕು. ಟಕ್ ಟಕ್ ಹಂಗೆ ಹಂಗೆ ಹೋಗ್ತದ ಕುದುರೆ. ಅದು ಖರೆ ಸೈಡಿಗೆ ಬರಬಾರ್ದು, ಬರುವುದಿಲ್ಲ. ಈ ಹುಡುಗನ ಗಾಡಿ ಹೆಚ್ಚು ಕಮ್ಮಿ ಆಗಿರ್ಬೇಕು. ಹೊಕ್ಕದಲ್ಲ. ಖರೆ ಸಗುಣ ರೂಪದಾಗಿರ್ತಕ್ಕಂಥವ್ರು ಜಗತ್ತಿನಾಗ ಬಹಳ ಶ್ರೇಷ್ಠ ಅದಾರ. ಅದಾರ. ನಿರ್ಗುಣ ರೂಪದಾಗಿರ್ತಕ್ಕಂಥವ್ರು ನಿರ್ಗುಣ ಅಂದ್ರೇನು? ಕಣ್ಣಿಗೆ ಕಾಣಲಾರದಂತ ವಸ್ತು. ವಸ್ತು ಇದು ನಿರ್ಗುಣ ರೂಪ. ಹೌದು. ಸಗುಣ ರೂಪ ಅಂದ್ರೆ ಏನಪ್ಪಾ ಅಂತ ಕೇಳಿ ಕಣ್ಣಿಗೆ ಕಾಣುವಂತದಕ್ಕ ಅದಕ್ಕ ಸಗುಣ ರೂಪ. ಸಗುಣ ರೂಪ ದೇವರ ಕಣ್ಣಿಗೆ ಕಂಡಾನೆ. ಕಂಡಾರೆ. ಹೌದಾ? ಎಷ್ಟು ಕಣ್ಣಿಗೆ ಕಂಡಾನ ಅಟ್ಟು ಅಟ್ಟು ತಮ್ಮ ಒಳ್ಳೇದಾಗ್ತದ. ಆಗ್ತದ. ಹೌದಿಲ್ಲ? ಬೇರೆ ದೇವರ ಏನು ಮಾಡದ? ಮಾಳಿಂಗ್ರಾಯನ ಪಡಿಬೇಕಾಗಿತ್ತಪ್ಪ ಅಂತಂದ್ರ ಸಗುಣ ರೂಪದಾಗ ಪಡ್ಕೊಂಡ, ಹೊರತಾಗಿ ನಿರ್ಗುಣ ರೂಪದಾಗ ಪಡ್ಕೊಂಡಿಲ್ಲ. ಹೌದು. ಹೌದಾ? ಅಂಶದ ಮತ್ತೆ ಕೈಲಾಸ ಬಿಟ್ಟು ಮರ್ತ ಲೋಕ ಬರ್ಬೇಕಾದ್ರ ಏನು ಮಾಡದ? ತಮ್ಮ ಸಗುಣ ರೂಪದ ಪರಮಾತ್ಮನನ್ನು ಕರ್ಕೊಂಡು ಬಂದಾನ. ಹೌದು. ಹೌದಿಲ್ಲ? ನಿರ್ಗುಣ ರೂಪದಾಗ ಕರ್ಕೊಂಡು ಬಂದಿಲ್ಲ. ಎಲ್ಲಿಲ್ಲ. ಇದು ಗೌಡ್ರ ತಲೆ ಆಗಿರ್ಲಿ. ಎಲ್ಲಿ? ಹೌದಾ? ಇಲ್ಲಿ ನಮ್ಮ ರೇವಣಸಿದ್ಧ ಗೌಡ್ರು ಗೌಡ್ರು ದೇವರನ್ನ ಕರ್ಕೊಂಡಾರ. ಸಗುಣ ರೂಪದ ದೇವರ ಕರ್ಕೊಂಡು, ಹೊರತಾಗಿ ನಿರ್ಗುಣ ರೂಪದ ದೇವರ ಕರ್ಕೊಂಡಿಲ್ಲ. ಎಲ್ಲಿ ಇಲ್ಲ. ಕಣ್ಣಿಗೆ ಕಾಣಲಾರ್ದು ಮಾತ್ರ ನಿರ್ಗುಣ, ಕಣ್ಣಿಗೆ ಕಂಡಿದ್ದಲ್ಲ ಅದು ಸಗುಣ ರೂಪ. ಅವ್ರ ಅನುಭವದ ಮುಂದಿನ ಪಾಳ್ಯಕ್ಕ ಏನತ್ತ? ಕಣ್ಣಿಗೆ ಕಾಣೋದಲ್ಲ ಸತ್ಯ ಅಲ್ಲ, ಇದು ಮಿಥ್ಯಾದ ಅನುಭವದವರು ಅತ್ತಾರಿ ಈ ಮಾತು ಬಂದೇ ಬರ್ತದೆ ಅವ್ರಿಗೆ. ಗೊತ್ತದ. ಕಣ್ಣಿಗೆ ಕಾಣಲಾರ್ದಲ್ಲ ಮಿಥ್ಯದ, ಅದ ಕಣ್ಣಿಗೆ ಕಂಡಿದ್ದಲ್ಲ ಸತ್ಯದ. ಅದ. ನಾವ್ ಮಾಡೋದೈತಿ ಇದನ್ನ. ನಾವು ಅವ್ರ ಗೌಡ್ರಿ ಏನ್ ಮಾಡ್ತಾರ ಮಾಡ್ಲಿದ್ರಾಗ. ಮಾಡಿ ಹೌದಾ? ಯಾಕಂದ್ರ ಹೇಮರೆಡ್ಡಿ ಮಲ್ಲಮ್ಮ ಏನ್ ಮಾಡಿದಳು? ಸಗುಣ ರೂಪದಾಗ ಭಕ್ತಿ ಮಾಡ್ದು ಮಾಡಿ ಚಂತನ ಧನ ಕಾಯ್ದು ಬಂದು ಚಂಜಿಗೆ ತಮ್ಮ ಜ್ವಾಳ ಬೀಸತ್ತ ಕೊಟ್ಟಾಗ ಬೀಸಿ ಬ್ಯಾಸತ್ತ ಕಲ್ಲಿಗೆ ತಲೆ ಕೊಟ್ಟ ಮನಗದಾಗ ಏನಾಗ್ಯದ್ರಿ? ಸಾಕ್ಷಾತ್ ಭಗವಂತ ಮಲ್ಲಿಕಾರ್ಜುನ ಸಗುಣ ರೂಪದಾಗ ಬಂದು ಮಲ್ಲಮ್ಮನ ಹಾಡ್ಯಾಡಿ ಜ್ವಾಳ ಬೀಸ್ಯಾನ. ಬೆಳಗನ ಕೂತು ಜ್ವಾಳ ಬೀಸದ. ಹೌದಾ? ಕೋಳೂರು ಕೊಡಗುಸು ಏನು ಮಾಡ್ತಿದ್ದ? ಸಣ್ಣ ಕೂಸಿನ ಹಾಲ ಕಟ್ಟಬಾ ಹಿಡಿದು ಕುಡಿಸಾಳ. ಸಗುಣ ರೂಪದ ಪರಮಾತ್ಮಗ ಪುಣ್ಯಾತ್ಮ. ಆ ಭಗವಂತ ಬಾಲಿಯ ಭಕ್ತಿಗೆ ಬೆಟ್ಟಾದ ಪುಣ್ಯಾತ್ಮರೇ. ಹೌದು. ಅದಕ್ಕೆ ಇರ್ಲಿ. ನಿರ್ಗುಣ ರೂಪದಾಗ ಯಾವ ರೀತಿ ಮಾತಾಡ್ತಾರ ಮಾತಾಡಿ ಬಹಳ ಮಾತಾಡಂಗಿಲ್ಲ. ನಮ್ದೊಂದು ಸೂಚನೆ ಕೊಟ್ಟಾರ ನಮ್ಮ ಮಕ್ಕಳು ಒಂದು ನನಗ. ಏನ್ರಿಪ್ಪ? ಕಾಕ ಏನ್ ಮಾತಾಡ ಎಡ್ಡೆ ಮಾತು ಹಾಡು ಬಾಳ ನಡಿಬೇಕಾಕ ಮಾತು ಕಮ್ಮಂತ ಅಂದ್ ಹೇಳ್ಯಾರ. ಒಂದ್ ಯಥಾ ಪ್ರಕಾರ ಸಣ್ಣ ಚಾರ ಹಾಡಿ ಬಹುತೆ ಮಾಡಿ ಬೀಗರು ಬಾಳ ಬಂದಾರ, ಹೆಣ್ಣು ಮಕ್ಳು ಬಂದಾರ, ಆತಿಥ್ಯರು ಬಂದಾರ, ಬಹಳ ಮಂದಿ ಬಂದಾರ. ಇನ್ನೆಲ್ಲಾ ಕಡೆ ಬಹಳ ಬಳಗ ಬಂದವ್ರು ಬಂದಿರಿ. ಮುಂಜಾನೆ ನಮ್ಮ ಮಕ್ಕಳಿಗೆ ಬಂಗಾರ ಹಾಕ್ರಿ. ಎಲ್ಲರೂ ಹಂಗೆ ಹೋಗ್ಬೇಡ್ರಿ, ಕಾಲೇ ಹೋಗಬೇಡ್ರಿ. ಸೀರಿ ಮತ್ತ ಚಲೋ ತೆಳಗ್ ಹಿಂಗೇನ್ ಬೇಡಕ್ ಹೋಗ್ಬೇಡ್ರಿ, ಜಗಳ ತೆಗಿಲಕ್ ಹೋಗಬೇಡ್ರಿ. ನೂಲಿಲ್ಲ ನೀವು ಸೀರಿ ಮಾಡ್ತಾರ ಕರೆ ನೀವು ಬಂಗಾರಕ್ಕೆ ಹೋರಿ, ಅದು ಮಾತ್ರ ಮರಿಬಾರ್ದಂತ ಒಂದು ವಿನಂತಿ ಐತಿ. ಮತ್ತೆ ಎಲ್ಲಾರು ಬಂದವ್ರು ಹಂಗೆ ಹೋಗ್ಬೇಡ್ರಿ. ನನ್ನ ಕಡೆ ನೋಡ್ರಿ. ನಿನ್ನ ಕಡೆ ಹಂಗ ನೋಡ್ತಾರ. ಹೇಳೋ ಮಾತ್ ಹಂಗೆ ನೀ ಮನಿ ಹೇಳ್ಯಾದ ನಿನ್ನ ಕಡೆ ನೋಡಂಗಿಲ್ಲ ಮಗ. ಅದಕ್ಕೊಂದು ಯಥಾ ಪ್ರಕಾರ ಚಾಲ್ ಹಾಡಿ ಸರಜೋಡಿ ಕೆಲವರು ಪಾಳಿ ಹೋಗ್ತದ. ಸಭಾ ಶಾಂತರಾಗಬೇಕಂತ ವಿನಂತಿ.